ಆಯಿತು. ನಿಜವಾಗ್ಲೂ ಈ ಸಾಂಗ್ ಅಂತೂ ಸಖತ್ತಾಗಿತ್ತು. ಮತ್ತು ಡ್ಯಾನ್ಸು ಅವ್ರ ಎನರ್ಜಿ ಲೆವೆಲ್ ಅಂತೂ ಮಸ್ತಾಗಿತ್ತು ಬಿಡಿ. ನಿಜವಾಗ್ಲೂ ಇದೇನಾದರೂ ಸಾಂಗ್ ಏನಾದರೂ ಹಾಕೋಂಗಿದ್ದಿದ್ರೆ ಯೂಟ್ಯೂಬಲ್ಲಿ ನಾನು ದೇವ್ರಾಣೆ ಇದು ಸಾಂಗ್ ಫುಲ್ ಹಾಕ್ಬಿಡ್ತಿದ್ದೆ, ಅಷ್ಟು ಚೆನ್ನಾಗಿ ಹಾಡಿದರು ಡ್ಯಾನ್ಸ್ ಎಲ್ಲನೂ. ಬಟ್ ಅವ್ರ ಎನರ್ಜಿ ಇದೆಯಲ್ವಾ, ನಿಜವಾಗ್ಲೂ ಏಜ್ ಇಸ್ ಜಸ್ಟ್ ನಂಬರ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೆಣ್ಮಕ್ಳು ಎಲ್ಲದರಲ್ಲೂ ಸ್ಟ್ರಾಂಗೆ, ಯಾವ ಏಜ್ ಆದರೂ ಅಷ್ಟೇ, ಏಜ್ ಆಗಲಿಲ್ಲ ಅಂತಂದರೂ ಅಷ್ಟೇ. ಏಜ್ ಯಾವಾಗಲೂ ಮ್ಯಾಟರ್ ಆಗೋದೇ ಇಲ್ಲ ಯಾವ ಒಂದು ವಿಷಯಕ್ಕಾದ್ರೂ ಅಷ್ಟೇ. ಬರೀ ದೇಹಕ್ಕಷ್ಟೇ ಏಜ್ ಆಗ್ತಿರತ್ತೆ, ಬಿಟ್ಟರೆ ಮನಸ್ಸಿಗಾಗಿರ್ಬೋದು ಬೇರೆ ಏನಕ್ಕೂ ಏಜ್ ಆಗಲ್ಲ ಅನ್ನೋದು ಇವರು ಒಂದು ಡ್ಯಾನ್ಸ್ ನೋಡಿದ್ಮೇಲೆ ನಂಗೆ ಅರ್ಥ ಆಗಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡಿದರು, ಡ್ಯಾನ್ಸ್ ಅಂತೂ ಸಖತ್ತಾಗಿ ಬಂತು. ಅದಾದಮೇಲೆ ಎಲ್ಲರೂ ಅವ್ರದ್ದು ಡ್ಯಾನ್ಸ್ ಮುಗೀತಿದ್ದಾಗೆ ಎಲ್ಲರೂ ಒನ್ಸ್ ಮೋರ್ ಅಂತ ಕಿರ್ಚಕ್ಕೆ ಶುರು ಮಾಡಿದರು. ಅಷ್ಟು ಚೆನ್ನಾಗಿ ಆಡಿದರು. ಬಟ್ ಅಲ್ಲಿರೋರು ಆಲ್ಮೋಸ್ಟು ಏಜ್ಡ್ ಪರ್ಸನ್ಸೇ ಇದ್ದರು. ಬಟ್ ಏನಂತಂದರೆ ನನಗಂತೂ ನಾವೇನಾದರೂ ಆ ಏಜಲ್ಲಿದ್ದಾಗ ನಿಜವಾಗ್ಲೂ ಅಷ್ಟು ಆಡೋದಿರಲಿ, ಕರೆಕ್ಟಾಗಿ ಅಲ್ಲಿ ಸ್ಟೇಜ್ ಮುಂದೆ ನಿಂತ್ಕೊಂಡು ಅಥವಾ ಕುತ್ಕೊಂಡು ನೋಡ್ತೀವಿ ಅನ್ನೋದೇ ನನಗೆ ಡೌಟ್ ಆಗಿಬಿಡ್ತು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿದರು. ಇವ್ರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಒಂದೊಂದು ಸ್ಟೆಪ್ ಆಗಿರ್ಬೋದು ಅಥವಾ ಅವ್ರ ಎನರ್ಜಿ ಆಗಿರ್ಬೋದು, ನಿಜವಾಗ್ಲೂ ಇಷ್ಟ ಆಯಿತು ನನಗಂತೂ. ಅದಾದಮೇಲೆ ಒನ್ಸ್ ಮೋರ್ ಅಂತ ಹೇಳಿದ್ಮೇಲೆ ಅವರೇ ರೆಡಿ ಇದ್ದರು ಆ್ಯಕ್ಚುಲಿ ಮಾಡೋಕ್ಕೆ. ನಾವು ಒಂದು ಡ್ಯಾನ್ಸ್ ಆಡಿದ್ರೇ ಸಾಕು, ಇನ್ನೊಂದು ಸರಿ ಆಡೋಕ್ಕಾಗಲ್ಲ, ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂತೀವಿ. ಬಟ್ ಅವ್ರು ರೆಸ್ಟ್ ತೊಗೊಳ್ಳಿಲ್ಲ, ಏನೂ ಇಲ್ಲ, ಹಂಗೆ ಡೈರೆಕ್ಟಾಗಿ ಆಡಿದರು. ಆ ಫುಲ್ಲು ಸಾಂಗ್ ಇಷ್ಟ ಆಗಿ ಮತ್ತು ಅವರ ಎನರ್ಜಿ ಲೆವೆಲ್ಲು ಎಲ್ಲ ಇಷ್ಟ ಆಗಿ ಸ್ಟೇಜ್ ಮೇಲೆ ಎಲ್ಲ ಹೆಣ್ಮಕ್ಳು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರ ಜೊತೆಗೇ ಡ್ಯಾನ್ಸ್ ಮಾಡಿದ್ರು. ನಿಜವಾಗ್ಲೂ ಅದೊಂದಂತೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟು ಚೆನ್ನಾಗಿ ಬಂತು. ನಿಜವಾಗ್ಲೂ ನಾನು ಅನ್ಕೋತಾ ಇದ್ದೆ, ಅಯ್ಯೋ ಯೂಟ್ಯೂಬಲ್ಲಿ ಯಾಕೆ ಇವರು ಈ ಥರ ಬೇರೆ ಸಾಂಗ್ ಹಾಕೋಕ್ಕೆ ಆಪ್ಷನ್ ಕೊಟ್ಟಿಲ್ಲ ಅನ್ನೋಂಗೆ ಆಗ್ಬಿಡ್ತು ನನಗೆ. ಅಷ್ಟೊಂದು ಬೇಜಾರಾಯಿತು. ಅದಾದಮೇಲೆ ಮತ್ತೆ ಪ್ರೋಗ್ರಾಮ್ಗಳು ತುಂಬ ಪ್ರೋಗ್ರಾಮ್ಸ್ ಇದ್ವು. ಎಲ್ಲರೂ ಚೆನ್ನಾಗೇ ಮಾಡಿದ್ರು, ಯಾರ್ದು ಚೆನ್ನಾಗಿಲ್ಲ ಅನ್ನೋಂಗೆ ಏನಿರಲಿಲ್ಲ, ಎಲ್ಲರದ್ದು ಚೆನ್ನಾಗಿತ್ತು. ಬಟ್ ಏನಂತಂದರೆ ನಾವು ಲಾಸ್ಟ್ ಇಯರ್ ಫಂಕ್ಷನ್ ಮಾಡಿದ್ದಕ್ಕಿಂತ ಈ ಇಯರ್ ಕಂಪೇರ್ ಮಾಡಿದರೆ ಈ ಇಯರು ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಕಡಿಮೆ ಇತ್ತು ಅಷ್ಟೇ. ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಹಾಡಿದರು. ತುಂಬ ಇಷ್ಟ ಆಯಿತು. ಫಂಕ್ಷನು ಅಷ್ಟೇ ನೀಟಾಗಿ ಆಯಿತು, ಎಲ್ಲನೂ ಚೆನ್ನಾಗಾಯಿತು ಫಂಕ್ಷನು. ಮತ್ತು ಯಾರೆಲ್ಲ ಈ ಫಂಕ್ಷನಿಗೆ ಹೆಲ್ಪ್ ಮಾಡಿದ್ರಲ್ವ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಇಲ್ಲಿಗೆ ಆ್ಯಕ್ಚುಲಿ ಬಾಯ್ಸ್ ಎಂಟ್ರಿ ಇಲ್ಲ, ನಾವೇನು ಟೆಕ್ನಿಷಿಯನ್ಸು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಏನಿರ್ತಾರಲ್ವ ಅವರಷ್ಟೇ ಇದ್ದರು. ಬಟ್ ಅವ್ರು ಅಷ್ಟೇ ಜನ ಏನಿಲ್ಲ ಅಂದರೂ ಒಂದು 5ರಿಂದ 10 ಜನ ಇದ್ರೇನೋ ಅಷ್ಟೇ. ಬಟ್ ಅವ್ರು ಇಷ್ಟೆಲ್ಲ ಮಾಡ್ತಾರಲ್ವ, ನಂಗೆ ನಿಜವಾಗ್ಲೂ ಅದು ಒಂದು ವಿಷಯಕ್ಕೆ ತುಂಬ ಅಂದರೆ ತುಂಬ ಖುಷಿ ಪಡಬೇಕು. ತುಂಬ ಚೆನ್ನಾಗಿ ಯಾವಾಗಲೂ ಅಷ್ಟೇ ನಮ್ದು ಏನಾದರೂ ಪ್ರೋಗ್ರಾಮ್ಸ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ಅದೇ ಒಂದು ಖುಷಿ ಮಾತ್ರ. ಬಟ್ ನಾವು ಸೇರೋದೆಲ್ಲ ಫುಲ್ ಇಡೀ ಬೆಸ್ಕಾಮ್ ಸೇರೋದು ವರ್ಷಕ್ಕೆ ಒಂದೇ ಸರಿ. ಬಟ್ ಈ ಥರ ಅಂದರೂ ಸುಮ್ಮನೆ ಸಖತ್ ಖುಷಿ ಆಗುತ್ತೆ. ಅದಾದಮೇಲೆ ಇವರು ಹಾಡ್ತಿದ್ದು ನಮ್ಮದು ಡಿ ಬಾಸ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಡಿ ಬಾಸ್ ಸಾಂಗ್ ಅಂತಂದರೆ ಕ್ರೇಜ್ ನೋಡಬೇಕಾ, ಸ್ಟೇಜ್ ಮೇಲೂ ಅವರೇ ಕೆಳಗಡೆನೂ ಅವರೇ ಅನ್ನೋಂಗಿತ್ತು. ಅದಾದಮೇಲೆ ಇವರಿಬ್ರು ಡ್ಯಾನ್ಸ್ ಮಾಡಿದರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರು ಡ್ಯಾನ್ಸನ್ನು. ಆ್ಯಕ್ಚುಲಿ ಇಷ್ಟ ಆಯಿತು. ಎಲ್ಲ ಡ್ಯಾನ್ಸಸ್ಸು ಎಲ್ಲ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು. ನಾನಂತೂ ಕೊನೆಯವರೆಗೂ ಎಂಜಾಯ್ ಮಾಡಿದ್ವಿ. ನನ್ನ ಫ್ರೆಂಡ್ಸ್ಗಳಂತೂ ಇನ್ನೂ ಎಂಜಾಯ್ ಮಾಡಿದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ಮತ್ತು ನಮಗೆ ಸ್ಟೇಜ್ ಮೇಲೆ ಹೋಗಬೇಕು ಆಡಬೇಕು ಅನ್ನೋಂಗೆ ಅನ್ನಿಸ್ಬಿಟ್ಟಿತ್ತು. ಬಟ್ ಏನಂತಂದರೆ ನಾವು ಕೂತಿದ್ದ ಜಾಗದಲ್ಲೇ ಆಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಗೆ ಅಲ್ಲೂ ನಿಂತ್ಕೊಂಡು ಆಡಬೇಕು ಅನ್ನೋದೇ ಇತ್ತು. ಬಟ್ ಹಿಂದೆ ಇರೋರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಜಾಸ್ತಿ ಏನೂ ಮಾಡಲಿಲ್ಲ. ಬಟ್ ಫುಲ್ ಹೋಲ್ ಪ್ರೋಗ್ರಾಮ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ನಮ್ಮ ವೈಬಿಗೆ ತಕ್ಕಂಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ನೋಡಿ, ಇವಳ ಹೆಸರು ಚಂದನ ಮತ್ತು ಬ್ಲ್ಯಾಕ್ ಡ್ರೆಸ್ ಇರೋದು ಧನಲಕ್ಷ್ಮಿ. ಇವರಿಬ್ರು ಅಷ್ಟೇ ತುಂಬ ಚೆನ್ನಾಗಿ ಆಡಿದರು. ಕೂತ ಜಾಗದಲ್ಲೇ ಎಲ್ಲನೂ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಅಂದರೆ ನಾನು ಅದೇ ಥರ ವೈಬಲ್ಲಿ ಇರ್ತೀನಿ. ಯಾವಾಗಲೂ ಏನಾದರೂ ಪ್ರೋಗ್ರಾಮ್ ಅಂತಂದರೆ ನಾನು ಅಷ್ಟೇ ಎಂಜಾಯ್ ಮಾಡ್ತೀನಿ. ಬಟ್ ನನ್ನ ಫ್ರೆಂಡ್ ಸರ್ಕಲ್ ಅಷ್ಟೇ ಎಂಜಾಯ್ ಮಾಡುತ್ತಲ್ಲ, ನನಗೆ ಆವಾಗ ಸಖತ್ ಖುಷಿ ಆಗುತ್ತೆ. ಅದಾದಮೇಲೆ ಇದು ಹಿಂದಿ ಸಾಂಗ್ ಇತ್ತು. ಹಿಂದಿ ಸಾಂಗು ಮಾಮೂಲಿ ನಮಗೇನು ಅರ್ಥ ಆಗೋಲ್ಲ, ಏನೂ ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಾಯಿದ್ವಿ. ಅದಾದಮೇಲೆ ಈ ಸಾಂಗ್ ಬಂತು ನಮ್ದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಲ್ವ ChatGPT, ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಒಂಥರ ಕಾಮಿಡಿಯಾಗಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಕೇಳಬೇಕಾ, ಫುಲ್ DJ ನಮ್ಮದೇ ಹವಾ ಪೂರ್ತಿ. ಫುಲ್ಲು ಚೆನ್ನಾಗಿತ್ತು. ನಾವು DJಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾವು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ.
ನಮಗೇನಂದರೆ ಲಾಸ್ಟು ಡಿ ಜೆ ಬರುತ್ತಲ್ವ, ನಮ್ಗೆ ಆ ಡಿ ಜೆಲ್ಲೇ ಒಂದು ಅರ್ಧ ಖುಷಿ ಅಂತಂದರೆ, ನಾವೇನು ಸ್ಟೇಜ್ ಮೇಲೆ ಏನು ಪರ್ಫಾಮೆನ್ಸ್ ಮಾಡಿಲ್ಲ ಅಂತಂದರೂ ಡಿ ಜೆಲ್ಲಿ ಒಳ್ಳೆ ಇದನ್ನು ಕೊಡ್ತೀವಿ ಮಾತ್ರ, ವೈಬ್ ಇರುತ್ತೆ, ಅಷ್ಟೊಂದು ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ಬಟ್ ಎಷ್ಟೋ ದಿನ ಆದಮೇಲೆ ತುಂಬ ನಕ್ಕಿ ತುಂಬ ಖುಷಿಯಾಗಿದ್ದೀನಿ ಅಂತ ಅನಿಸಿತ್ತು. ಕೆಲವೊಮ್ಮೆ ಏನಂತಂದರೆ ನಮ್ಮ ಕಮಿಟ್ಮೆಂಟ್ಸು ಅದು ಇದು ಸೇರಿಕೊಂಡು ನಾವು ನಮ್ಮನ್ನೇ ಮರೆತುಬಿಟ್ಟಿರ್ತೀವಿ. ಹಂಗೆಲ್ಲ ಮಾಡ್ಕೋಬೇಡಿ, ಯಾರೇ ಆಗಿದ್ರು ಅಷ್ಟೇ. ನಿಮಗೆ ಅಂತ ಸ್ವಲ್ಪ ನೀವು ಟೈಮ್ ಕೊಟ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಅದಾದಮೇಲೆ ನಿಜವಾಗ್ಲೂ ಪ್ರೋಗ್ರಾಮ್ ಎಲ್ಲ ಸಖತ್ತಾಗಾಯಿತು. ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ಹೊರಟ್ವಿ. ಬಸ್ ರಶ್ಶು ಅಪ್ಪ, ನಾವು ಕುಂದಿದ್ದಕ್ಕೂ ಆಶೆಕೆಗೂ ಆ ಬಸ್ ರಶ್ಶಿಗೂ ಹೋಗೋದು ನಮಗಂತೂ ಸಾಕಾಗಿತ್ತು. ಅಷ್ಟೊಂದು ರಶ್ ಇತ್ತು ಬಸ್ಸು. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ನೀವು ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ಎಂಜಾಯ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.